ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋನ ಫಸ್ಟ್ ಎಪಿಸೋಡಿನ ರಿವ್ಯೂ ಇದು. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಜರ್ನಿ ಇವತ್ತಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಖಂಡಿತವಾಗ್ಲೂ ಇವತ್ತಿಂದ ನಾನು ನಿಮ್ ಎಲ್ಲರಿಗೂ ಪ್ರಾಮಿಸ್ ಮಾಡಿ ಹೇಳ್ತೀನಿ, ತಪ್ಪಿದ್ದನ್ನ ತಪ್ಪಿದೆ ಅಂತ ಹೇಳ್ತೀನಿ, ಸರಿ ಇದ್ದಿದ್ದನ್ನ ಸರಿ ಅಂತ ಹೇಳ್ತೀನಿ. ಇವತ್ತಿಂದನೇ ಬಿಗ್ ಬಾಸಿನ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋನ ಫಸ್ಟ್ ಎಪಿಸೋಡು ನಾನು ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡಿದೆ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡಿ ಪ್ರತಿಯೊಂದು ಪಾಯಿಂಟನ್ನು ಕೂಡ ನಾನು ಬರ್ದಿಟ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಇದು ನಿಜವಾಗ್ಲೂ ಕೂಡ ನನ್ನ ವಿಡಿಯೋ ಎಲ್ಲರಿಗೂ ಸೇರ್ಬೇಕು. ಕೊನೆ ತನಕ ಈ ವಿಡಿಯೋನ ನೋಡಿ, ಓಕೆನಾ? ಫಸ್ಟ್ ಅಗ್ನಿ ಪರೀಕ್ಷೆ ಶೋ ಸ್ಟಾರ್ಟ್ ಆಗೋದೇನೆ ನಮ್ಮ ಶೋನ ಹೋಸ್ಟ್ ಆದಂತಹ ನಮ್ಮ ನಿರಂಜನ್ ದೇಶಪಾಂಡೆ ಅವರು ಬರ್ತಾರೆ. ನಿರಂಜನ್ ದೇಶಪಾಂಡೆ ಅವರು ಬಂದು ನಮ್ಮ ಜಡ್ಜಸ್ ಗಳಾದಂತಹ ನಮ್ಮ ಶ್ರುತಿ ಮ್ಯಾಮ್ ಅವರು, ಅದೇ ರೀತಿ ಸಂಗೀತ ಶೃಂಗೇರಿ ಅವರು ಮತ್ತು ವಿನಯ್ ಗೌಡ ಅವರು ಮತ್ತು ಚಂದನ್ ಶೆಟ್ಟಿ ಅವ್ರನ್ನ ಒಬ್ಬೊಬ್ಬರನ್ನ ಕರೆದು ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ಸೀಸನಿನ ಎಕ್ಸ್ಪೀರಿಯನ್ಸ್, ಅವ್ರು ಯಾವ ರೀತಿ ಗೇಮ್ ಆಡಿದ್ರು, ಅವ್ರು ಹೇಗಿತ್ತು ಅವ್ರ ಸೀಸನ್, ಅದೆಲ್ಲದನ್ನು ಕೇಳ್ತಾರೆ, ಮಾತಾಡ್ತಾರೆ. ಜಡ್ಜ್ ಬಂದಾದ ನಂತರ 60 ಕಂಟೆಸ್ಟೆಂಟ್ಗಳು ಅಂದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಸೆಲೆಕ್ಟ್ ಆದಂತಹ 60 ಕಂಟೆಸ್ಟೆಂಟ್ಗಳ ಒಂದು ನೋಟ ಅಂತ ಅಂದ್ರೆ ಒಂದು ಕಿರು ನೋಟ ತೋರಿಸ್ತಾರೆ. ಎಲ್ಲರೂ ಅಂದ್ರೆ ಯಾರ್ಯಾರು ಇದಾರೆ ಏನು ಅನ್ನೋದನ್ನ ಹಂಗೆ ಸುಮ್ಮನೆ ಒಂದು ಕಿರು ನೋಟನ ತೋರಿಸ್ತಾರೆ. ಅದಾದ ನಂತರ ನಮ್ಮ ನಿರಂಜನ್ ದೇಶಪಾಂಡೆ ಅವರು ನಮ್ಮ ಜಡ್ಜಸ್ಗಳ ಹತ್ರ ಮಾತಾಡ್ತಾರೆ. ಅಗ್ನಿ ಪರೀಕ್ಷೆ ಶೋ ಅಂದ್ರೆ ಏನು ಅಂತ ಒಬ್ಬೊಬ್ರೆ ನಮ್ಮ ಜಡ್ಜಸ್ಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಗ್ನಿ ಪರೀಕ್ಷೆ ಶೋ ಅಂತಂದ್ರೆ ನಾವೇನ್ ಇಲ್ಲಿ 4 ಜನ ಜಡ್ಜುಗಳು ಇದ್ದೀವಿ. ಬಿಗ್ ಬಾಸ್ ಮನೆಯಲ್ಲಿ ಅವರು ಗೇಮ್ ಆಡ್ಬೇಕು, ತುಂಬಾನೇ ಆಯ್ತಾ ಸ್ಟ್ರಗಲ್ ಮಾಡ್ಬೇಕು ಬಿಗ್ ಬಾಸ್ ಮನೆಯಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಖಂಡಿತವಾಗ್ಲೂ ಸಸ್ಟೈನ್ ಆಗ್ತಾರ ಅಂತ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡಿ ಕಳಿಸೋದು ನಮ್ಮ ಜವಾಬ್ದಾರಿ. ಅದೇ ರೀತಿ ಅವರು ಅಂದ್ರೆ ಏನು ಇವಾಗ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಅಂತ ಏನಿದ್ದಾರೆ, ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಅವರು ನಮ್ಮ ಪ್ರೇಕ್ಷಕರ ಮುಂದೆ ಬಂದು ಪ್ರೇಕ್ಷಕರ ಒಂದು ಆಯ್ತಾ ಪ್ರೀತಿನ ಸಂಪಾದಿಸಿ ಇಲ್ಲಿಂದಾನೆ ಅವರು ಫ್ಯಾನ್ ಆಗಿ ಅಂದ್ರೆ ಅವ್ರು ಇಲ್ಲಿಂದಾನೆ ಫ್ಯಾನ್ಸ್ಗಳನ್ನ ಸಂಪಾದನೆ ಮಾಡಿ ಇಲ್ಲಿಂದಾನೆ ಸೆಲೆಬ್ರಿಟಿಗಳಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಾಲಿಡ್ತಾರೆ ಅಂತ ನಮ್ಮ ಶ್ರುತಿ ಮ್ಯಾಮ್ ಅವರು ಹೇಳಿದ್ರು. ಓಕೆ, ಇದೆಲ್ಲ ಮುಗಿದ ಮೇಲೆ ಒಬ್ಬೊಬ್ಬರ ಕಂಟೆಸ್ಟೆಂಟ್ಗಳು ಬರಕ್ಕೆ ಸ್ಟಾರ್ಟ್ ಆದ್ರು. ಇಲ್ಲಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಆಯ್ತಾ? ನೋಡಿ, ನನಗೆ ಒಂದು ವಿಷಯದಲ್ಲಿ ತುಂಬಾ ಬೇಜಾರಾಯ್ತು ನನಗೆ. ಅದು ಹೇಳ್ತೀನಿ ನಾನು. ಯಾಕೆ ಅಂತಂದ್ರೆ ಇಲ್ಲಿ ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಆಡ್ಬೇಕು, ಟಫ್ ಇರುತ್ತೆ, ಏನ್ ಬೇಕಾದ್ರೂ ಬ್ರೇಕ್ ಮಾಡ್ಬೇಕು, ಆಯ್ತಾ? ಅವ್ರು ಹೇಳಿದ್ದನ್ನೆಲ್ಲ ಮಾಡ್ಬೇಕು, ಅದೆಲ್ಲದು ಓಕೆ, ಅದ್ ನನಗೂ ಗೊತ್ತಿದೆ, ಆಯ್ತಾ? ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಓಕೆ, ಗೇಮ್ ಮಾಡಿಸ್ಸಿ, ಟಾಸ್ಕ್ ಮಾಡಿಸಿ, ಬಟ್ ಆಯ್ತಾ, ಇನ್ನು ಇವತ್ತೇ ಫಸ್ಟ್ ಎಪಿಸೋಡ್ ಅಲ್ಲಿ, ಇನ್ನು ಫಸ್ಟ್ ರೌಂಡ್ ಅಲ್ಲೇನೆ ಆಯ್ತಾ, ಕೆಲವೊಂದು ನನಗೆ ಇಷ್ಟ ಆಗಿಲ್ಲ. ಬಟ್ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಅವರು ಜಡ್ಜ್ ಸ್ಥಾನದಲ್ಲಿ ಕೂತಿದ್ದಾರೆ. ಅವರಿಗೆ ಅಂತ ಕೆಲವು ಆಯ್ತಾ ಒಂದಿರುತ್ತೆ, ಅವರಿಗೆ ಗೈಡ್ಲೈನ್ಸ್ ಇರುತ್ತೆ ಬಿಗ್ ಬಾಸ್ ಟೀಮ್ ಇಂದ, ಅವ್ರು ಆ ರೀತಿ ಮಾಡ್ತಾರೆ ಅಂತ ಕಾಣುತ್ತೆ. ಒಟ್ಟಾರೆ ನನಗೆ ಪೂರ್ತಿನ ನಾನು ನಿಮ್ಗೆ ರಿವ್ಯೂನ ಮಾಡ್ಬೇಕು ಅಂತ ಇದ್ದೀನಿ. ಯಾಕೆಂದ್ರೆ ಪೂರ್ತಿ ನಿಮಗೆ ಯಾರು ಏನು ಅವ್ರು ಏನೇನು ಹೇಳಿದ್ರು ಎಲ್ಲವೂ ಕೂಡ ನಿಮಗೆ ಗೊತ್ತಾಗ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ, ಸರಿನಾ? ಓಕೆ, ಫಸ್ಟ್ ಬಂದಂತಹ ಕಂಟೆಸ್ಟೆಂಟು ದೀಕ್ಷಾ ಶೆಟ್ಟಿ. ಫಸ್ಟ್ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋನ ಫಸ್ಟ್ ಎಪಿಸೋಡಿನ ಫಸ್ಟ್ ಕಂಟೆಸ್ಟೆಂಟು ದೀಕ್ಷಾ ಶೆಟ್ಟಿ. ಕುಂದಾಪುರದ ಹುಡುಗಿ, ITL ವರ್ಕ್ ಮಾಡ್ತಾರಂತೆ. ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಮನೇಲಿ ನೋಡಿದ್ರೆ ವಯಸ್ಸಾಗಿರುವಂತಹ ಅಂಕಲ್ಗಳನ್ನ ತೋರಿಸ್ತಾ ಇದ್ದಾರೆ. ನನಗೆ ಅವ್ರನ್ನ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ನನಗೆ ವಯಸ್ಸಾಗಿರೋ ಹುಡುಗನ್ ತೋರಿಸ್ತಾ ಇದ್ದಾರೆ, ಹಂಗಾಗಿ ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಮಾಡೋ ಕಂಪ್ನಿಲಿ ಏನ್ ಕೆಲಸ ಮಾಡ್ತಿದ್ದೀನಲ್ಲ, ಆ ಕಂಪ್ನಿಲಿ ಕೆಲಸ ಮಾಡೋಕೆ ನನಗೇನು ಅಷ್ಟೇ ಇಷ್ಟ ಇಲ್ಲ. ನನಗೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಒಂದು ಡ್ರೀಮ್ ಇದೆ, ಆಯ್ತಾ? ನಾನು ಬಿಗ್ ಬಾಸ್ ಮನೇಲಿ ಹೋದ್ರೆ ನಾನು ಏನೇನ್ ಮಾಡ್ತೀನಿ ಅದು ಮಾಡ್ತೀನಿ ಎಲ್ಲ ಹೇಳ್ತು ಆ ಹೆಣ್ಮಗು. ಆಮೇಲೆ ನಮ್ಮ ನಿರಂಜನ್ ದೇಶಪಾಂಡೆ ಅವರು ಒಂದು ಡೇರ್ ನೋಡಿ, ಜಡ್ಜಸ್ಗಳು ನಿಮ್ಗೆ ಒಂದು ಡೇರ್ ಕೊಡ್ತಾ ಇದ್ದಾರೆ. ನೀವೇನು ನೀವು IT ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಲ್ಲ, ಆ ಕಂಪ್ನಿಗೆ ಫೋನ್ ಮಾಡಿ ನೀವು ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ, ನಾವು ರಿಸೈನ್ ಮಾಡ್ತಿದೀವಿ ಅಂತ ಹೇಳ್ಬೇಕು. ಯಾವ್ದೇ ಕಾರಣಕ್ಕೂ ನಾನು ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಇದ್ದೀನಿ, ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇದ್ದೀನಿ, ಯಾವ್ದನ್ನು ಹೇಳ್ಬಾರ್ದು. ನಾನು ನನ್ನ ಕೆಲಸನ ರಿಸೈನ್ ಮಾಡ್ತಾ ಇದೀನಿ, ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ಬೇಕು ಅಂತ. ಆಮೇಲೆ ದೀಕ್ಷಾ ಏನ್ ಮಾಡಿದ್ರು ಅಂದ್ರೆ, ತಕ್ಷಣ ಅವರ ಕಂಪ್ನಿಯ ಮ್ಯಾನೇಜರಿಗೆ ಫೋನ್ ಮಾಡಿ, ಸರ್ ನಾಳೆಯಿಂದ ನಾನು ಕಂಪ್ನಿಗೆ ಬರ್ತಾ ಇಲ್ಲ ಸರ್, ಕೆಲ್ಸಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ. ಯಾಕಮ್ಮ ಅಂತ ಅವ್ರು ಕೇಳ್ತಾರೆ ಕಡೆಯಿಂದ. ಇಲ್ಲ ಸರ್, ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ, ಆಯ್ತಾ, ಅಲ್ಲೇ ಒಂದು ಆಯ್ತಾ ವಾತಾವರಣ ನನಗೆ ಇಷ್ಟ ಆಗ್ತಿಲ್ಲ ಸರ್, ನಾನು ರಿಸೈನ್ ಮಾಡ್ತಾ ಇದ್ದೀನಿ ಅಂತ ಪಟ್ಟ ಹೇಳಿ ಇಡ್ತು. ಆಗ ನಮ್ಮ ವಿನಯ್ ಗೌಡ
ಒಂಥರ ಇಂಪ್ರೆಸ್ ಆದ್ರು ಅವರು. ವಿನಯ್ ಗೌಡನು ಶ್ರುತಿ ಅವರು ಇಂಪ್ರೆಸ್ ಆದ್ರು. ಓಕೆ, ಏನ್ ಹೇಳಿದ್ರು ಮಾಡುವಂತಹ ತಾಕತ್ತಿದೆ ಈ ಹುಡುಗಿಗೆ. ಇಂಪ್ರೆಸ್ ಆದ್ರು ಇಬ್ರು. ಶ್ರುತಿ ಮೇಡಮ್ ಇಂಪ್ರೆಸ್ ಆದ್ರು, ವಿನಯ್ ಗೌಡನು ಇಂಪ್ರೆಸ್ ಆದ್ರು. ಶ್ರುತಿ ಮ್ಯಾಮು ಕೂಡ ಗ್ರೀನ್ ಕೊಟ್ರು, ನಮ್ಮ ವಿನಯ್ ಗೌಡ ಕೂಡ ಗ್ರೀನ್ ಕೊಟ್ರು. ಬಟ್ ಸಂಗೀತಗೆ ಅಷ್ಟೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ವಂತೆ ಸಂಗೀತ ಶೃಂಗೇರಿ ಅವರಿಗೆ. ಸಂಗೀತ ಅವರು ರೆಡ್ ಕೊಟ್ರು, ಚಂದನ್ ಅವರು ಕೂಡ ರೆಡ್ ಕೊಟ್ರು. ಬಟ್ ಎರಡು ಗ್ರೀನ್ ಬಂದಿದ್ರಿಂದ ವೇಟಿಂಗ್ ಅಲ್ಲಿ, ಅಂದ್ರೆ ನಮ್ಮ ದೀಕ್ಷಾ ಶೆಟ್ಟಿ ಅವರು ವೇಟಿಂಗ್ ಅಲ್ಲಿ ಇರ್ತಾರೆ, ನೆಕ್ಸ್ಟ್ ಮತ್ತೆ ಬರ್ತಾರೆ. ಸರಿಯಾ? ವೇಟಿಂಗ್ ಅಲ್ಲಿ ಯಾರು ಇರ್ತಾರೆ ಅವ್ರು ಮತ್ತೆ ಅವ್ರು ನೆಕ್ಸ್ಟ್ ಬರ್ತಾರೆ. ಸೆಕೆಂಡ್ ಬಂದಂತಹ ಕಂಟೆಸ್ಟೆಂಟ್ ಮಾಡರ್ನ್ ಮಂಜು ಅಂತ. ನನಗೆ ಈ ಕಂಟೆಸ್ಟೆಂಟ್ ತುಂಬಾ ಇಷ್ಟ ಆದ್ರು, ಮಾಡರ್ನ್ ಮಂಜು. ಯಾಕೆಂದ್ರೆ ಆ ರ್ಯಾಪಿಂಗ್ ಸಾಂಗ್ ನ ರ್ಯಾಪ್ ಮಾಡ್ತಿದ್ದು, ಪಟ ಪಟ್ ಅಂತ ಮಾತಾಡ್ತಾ ಇದ್ದಿದ್ದು. ಬಿಗ್ ಬಾಸ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಗುರು. ನಿಜವಾಗ್ಲು ನನಗೆ ಮಾಡ್ರನ್ ಮಂಜು ನನ್ ತುಂಬಾ ಇಷ್ಟ ಆದ್ರು. ಯಾಕೆಂದ್ರೆ ಬಿಗ್ ಬಾಸ್ ಮನೆಗೆ ಮಾಡ್ರನ್ ಮಂಜು ತುಂಬಾ ಚೆನ್ನಾಗಿ ಶೂಟ್ ಆಗ್ತಾರೆ. ಆ ಮಾತಾಡಿದ್ದು, ರ್ಯಾಪ್ ಮಾಡಿದ್ದು, ಆಮೇಲೆ ಇದು ಎಂತದು ಬೇರೆಯವ್ರ ವಾಯ್ಸ್ ಅಲ್ಲಿ ಆಯ್ತಾ ಮಿಮಿಕ್ರಿ ಮಾಡಿದ್ದು, ಅದೆಲ್ಲವೂ ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ಮಾಡ್ರನ್ ಮಂಜು ಅವ್ರು ನನಗೆ ಇಷ್ಟ ಆದ್ರು. ಆಮೇಲೆ ಅವ್ರು ವಿನಯ್ ಗೌಡ ಅವರು ಒಂದು ಟಾಸ್ಕ್ ಕೊಡ್ತಾರೆ. ಯಾರಿಗೆ? ಮಾಡ್ರನ್ ಮಂಜು ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ವಿನಯ್ ಗೌಡ ಅವರು. ಏನ್ ಟಾಸ್ಕ್ ಅಪ್ಪ ಅಂದ್ರೆ, ನೋಡಿ ಮಾಡ್ರನ್ ಮಂಜು ಅವರೇ, ಬಿಗ್ ಬಾಸ್ ಮನೇಲಿ ಎಲ್ಲ ಟಾಸ್ಕ್ ಇರ್ತವೆ, ಹೇಳಿದ ತಕ್ಷಣ ಪಟಾಪಟ್ ಮಾಡ್ತಾ ಇರ್ಬೇಕು, ಇಂಥದ್ ಮಾಡಲ್ಲ ಅನ್ಬೇಕು. ಆಮೇಲೆ ನಮ್ ಮಾಡ್ರನ್ ಮಂಜು ಹೇಳ್ತಾರೆ, ಸರ್ ನೀವ್ ಏನ್ ಕೊಟ್ರು ಮಾಡಕ್ ರೆಡಿ ಸರ್. ಇಡೀ ಬಿಗ್ ಬಾಸ್ ಕನ್ನಡ ಸೀಸನ್ 13 ಗಡ್ಡ ಮೀಸೆ ಕೂದ್ಲಿಲ್ದಂಗ್ ತಲೆ ಬೋಳಾಗಿರ್ಬೇಕು ನಾನು ಇರ್ತೀನಿ ಸರ್, ನಾನು ಬಿಗ್ ಬಾಸ್ ಮನೆಗೆ ಹೋದ್ರು ಸಾಕು ಅನ್ನೋ ರೀತಿ. ನಮ್ಮ ಹೇಳ್ತಾರೆ, ನೀವು ಈಗ್ಲೇನೆ ಟ್ರಿಮ್ಮರ್ ತಗೊಂಡು ನಿಮ್ ತಲೆ ಮತ್ತೆ ಮೀಸೆ ಗಡ್ಡ ಬೋಳಿಸ್ಕೋಬೇಕು ಅಂತ. ಮನುಷ್ಯ ಇಮಿಡಿಯೇಟ್ ಬೋಳಿಸ್ಕೊಂತಾರೆ, ಅರ್ಧ ತಲೆ ಆರಾಮಾಗಿ ಇಮಿಡಿಯೇಟ್ ಟಪ 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 ಬೋಳಿಸ್ಕೊಂತಾರೆ. ಆಯ್ತಾ? ತುಂಬಾನೇ ಹುಮ್ಮಸ್ಸಿಂದ ಇದ್ದಾರೆ ಮಾಡ್ರನ್ ಮಂಜು ಅವರು. ನನಗೆ ತುಂಬಾ ಇಷ್ಟ ಆಯ್ತು ಮಾಡ್ರನ್ ಮಂಜು ಅವ್ರದ್ದು. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ವಿನಯ್ ಗೌಡ ಅವರು ಮತ್ತು ಚಂದನ್ ಅವರು ಮತ್ತು ಶ್ರುತಿ ಅವರು 3 ಜನ ಕೂಡ ಗ್ರೀನ್ ಕೊಟ್ರು, ಸಂಗೀತ ಮಾತ್ರ ರೆಡ್ ಕೊಟ್ರು. ಹಾಗಾಗಿ ಒಂದು ರೆಡ್ ಏನು ಪರವಾಗಿಲ್ಲ, 3 ಗ್ರೀನ್ ಬಂದ್ರೆ ಅವರು ಸೆಲೆಕ್ಟ್ ಅಂತ. ಅಂದ್ರೆ ನಮ್ಮ ಮಾಡ್ರನ್ ಮಂಜು ಅವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ನಿಜವಾಗ್ಲೂ ಮಾಡ್ರನ್ ಮಂಜು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವ ಎಲ್ಲ ಲಕ್ಷಣಗಳು ನನಗೆ ಕಾಣ್ತಾ ಇದೆ. ಓಕೆ, ಅದಾದ ನಂತರ ಥರ್ಡ್ ಕಂಟೆಸ್ಟೆಂಟ್ ಈಶಾ. ಹೆಣ್ಮಗಳು ಬಂದು 19 ವರ್ಷ, ಇನ್ನು ಚಿಕ್ಕ ಹುಡುಗಿ, 19 ವರ್ಷದ ಹುಡುಗಿ ಈಶಾ. USA ಇಂದ ಬಂದಿದ್ದಾರೆ, ಅಂದ್ರೆ ಅಮೆರಿಕದಿಂದ ಬಂದಿದ್ದಾರೆ. ಹೆಣ್ಮಗಳು ನೋಡಕ್ ತುಂಬಾ ಬ್ಯೂಟಿಫುಲ್ ಆಗಿ ಒಳ್ಳೆ ಹೀರೋಯಿನ್ ತರ ಇದ್ದಾರೆ. ಬಿಗ್ ಬಾಸ್ ಅಂದ್ರೆ ತುಂಬಾ ಇಷ್ಟ ನಮ್ಮ ಕನ್ನಡದ ಹುಡುಗಿ. ಬಿಗ್ ಬಾಸ್ ಅಲ್ಲಿ, ಅದು ನಮ್ಮ ಕನ್ನಡ ಬಿಗ್ ಬಾಸ್ ಅಲ್ಲಿ ಬರಬೇಕು ಅಂತ ಅಮೆರಿಕದಿಂದ ಬಂದಿದೆ ಆ ಹೆಣ್ಮಗು. ಅವರಿಗೆ ನಮ್ಮ ವಿನಯ್ ಗೌಡ ಅವರು ಮತ್ತೆ ನಮ್ಮ ಚಂದನ್ ಶೆಟ್ಟಿ ಅವರು, ಅದೇ ರೀತಿ ಸಂಗೀತ ಶೃಂಗೇರಿ ಅವರು ಮತ್ತು ನಮ್ಮ ಶ್ರುತಿ ಮೆಮೋರ್, ಅಂದ್ರೆ ಸಂಗೀತ ಶೃಂಗೇರಿ ಹೇಳ್ತಾರೆ, ನಿಮ್ಮ ಹತ್ರ ಅಲ್ಲಿ ಬ್ಯಾಗ್ ಹಾಕೊಂಡಿದ್ದೀರಲ್ಲ, ಆ ಬ್ಯಾಗಿನ ಬೆಲೆ ಎಷ್ಟು ಅಂತಾರೆ. ಆ ಮಗು ಒಂದು 15,000 ಏನೋ, ನಮ್ಮಪ್ಪ ನನ್ ಬರ್ಡೇ ಗಿಫ್ಟ್ ಕೊಟ್ಟಿತ್ತು ಅಂತಾರೆ. ಅವಾಗ ಅವ್ರು ಹೇಳೋದೇನು ಅಂದ್ರೆ, ಆ ಬ್ಯಾಗ್ ನ ನಿಮ್ಗೆ ಹರಿದಾಕಕ್ಕಾಗುತ್ತಾ, ಅದನ್ನ ಹರಿದಾಕ್ತೀರಾ ಬ್ಯಾಗ್ ಅನ್ನ, ಅದೇ ರೀತಿ ಅದ್ರೊಳಗಡೆ ಏನಿದೆ ಅದೆಲ್ಲನ್ನು ಹೊಡೆದಾಕ್ತೀರ, ಅಂದ್ರೆ ಮೇಕಪ್ ಏನೋ ಇರುತ್ತೆ, ಮೇಕಪ್ ಥಿಂಗ್ಸ್ ಹೆಣ್ಮಕ್ಳು ಅದೆಲ್ಲ ಹೊಡೆದಾಕ್ಬೇಕು, ಆ ಬ್ಯಾಗ್ ನ ಹರಿದಾಕ್ಬೇಕು ಅಂತಾರೆ. ಪಾಪ ಆ ಹೆಣ್ಮಗಳು ಒಂದ್ಸರಿ ಹೇಳತ್ತೆ, ಇದು ನಮ್ಮ ಅಪ್ಪ ಕೊಡ್ಸಿರೋ ಬ್ಯಾಗು, ಇಟ್ಸ್ ಓಕೆ, ನನಗೆ ಬಿಗ್ ಬಾಸಿಗೆ ಹೋಗೋ ಅಂತಿದ್ದೀನಿ, ನಾನು ಹೊಡೆದಾಕ್ತೀನಿ ಮತ್ತೆ ಎಲ್ಲ ಹರಿದಾಕ್ತೀನಿ ಅಂತ. ಆ ಬ್ಯಾಗಿಂದ ಎಲ್ಲ ತೆಗೆದು ಪಟ 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 ಹೊಡೆದಾಕುತ್ತೆ. ಅದು ಬ್ಯಾಗ್ ಒಳಗಿರೋದು ಎಲ್ಲ ಕಾಸ್ಟ್ಲಿ ಥಿಂಗ್ಸ್, ಎಲ್ಲ ಮೇಕಪ್ ಥಿಂಗ್ಸ್, ಎಲ್ಲ ಕಾಸ್ಟ್ಲಿ ಥಿಂಗ್ಸ್ ಹೊಡೆದಾಕುತ್ತೆ. ಇನ್ನೇನ್ ಬ್ಯಾಗ್ ಅರಿಬೇಕು. ಅವಾಗ ವಿನಯ್ ಗೌಡ, ಸಂಗೀತ ಶೃಂಗೇರಿ ಅವರೆಲ್ಲ, ಬೇಡ ನಿನಗೆ ಹೋಗಬೇಕು ಅನ್ನೋ ಒಂದು ತಪನ ಇದೆ, ನೀನು ಸ್ಟ್ರಾಂಗ್ ಆಗಿದೀಯಾ, ನಾವು ಚೆಕ್ ಮಾಡಿದ್ದು ನಿಮ್ಮ ಅಪ್ಪಾಜಿ ಕೊಡ್ಸಿರೋಂಥ ಬ್ಯಾಗ್, ನಿಮ್ ತಂದೆ ಕೊಡ್ಸಿರೋಂಥ ಬ್ಯಾಗ್ ಅನ್ನ ಅರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇರಲ್ಲ, ಅರಿಯೋದೇನ್ ಬೇಡ. ನೀವು ಆಯ್ತಾ ವೇಟಿಂಗ್ ಅಲ್ಲಿ ಇರಿ, ಅಂದ್ರೆ ಇವ್ರು ಸೆಲೆಕ್ಟ್ ಆಗಿಲ್ಲ, ವೇಟಿಂಗ್ ಅಲ್ಲಿ, ಯಾರ್ಯಾರು ವೇಟಿಂಗ್ ಅಲ್ಲಿ ಇರ್ತಾರೆ ಅವರು ನೆಕ್ಸ್ಟ್ ರೌಂಡಿಗೆ ಬಂದೇ ಬರ್ತಾರೆ. ಸರಿಯಾ? ಈಶಾ ಬಂದ್ಬಿಟ್ಟು ವೇಟಿಂಗ್ ಅಲ್ಲಿ ಇದ್ದಾರೆ. ವಿನಯ್ ಗೌಡ ಮತ್ತು ಶ್ರುತಿ ಅವರು ಗ್ರೀನ್ ಕೊಟ್ರು, ಚಂದನ್ ಮತ್ತು ಸಂಗೀತ ಅವರು ರೆಡ್ ಕೊಟ್ರು, ಈಶಾ ಅವರು ವೇಟಿಂಗ್ ಅಲ್ಲಿ ಇದ್ದಾರೆ. ಓಕೆ, ಫೋರ್ತ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಟ್ವಿನ್ಸ್ ಬಂದವರು, ಇವರು ಇಬ್ರು ಟ್ವಿನ್ಸ್, ಯೋಗಿತಾ ಯೋಗಶ್ರೀ ಇಬ್ರು ಟ್ವಿನ್ಸು. ನಮ್ಮ ಜಡ್ಜಸ್ಗಳು ಬಂದ ತಕ್ಷಣ ಇಬ್ರಲ್ಲಿ ಒಬ್ರು ಅಷ್ಟೇನೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕಾಗೋದು, ಜೋಡಿ ಗಿಡಿಯಾಗೆಲ್ಲ ನಾವು ಕಳ್ಸಲ್ಲ ಅಂತಾರೆ. ಹೌದಾ, ಆಯ್ತು, ಯಾರು ಹೋಗ್ತೀರಿ ನಿಮ್ ಇಬ್ರಲ್ಲಿ ಡಿಸೈಡ್ ಮಾಡಿ ಅಂತಾರೆ. ಪಾಪ ಆ ಹುಡುಗಿ ಒಂದು ಹುಡುಗಿನ ಒಪ್ಸುತ್ತೆ, ನೀನಿರು, ನಾನ್ ಹೊರಗಡೆ ತುಂಬಾ ಗೇಮ್ ಎಲ್ಲ ಮಾಡಿದೀನಿ, ನಾನು ಎಲ್ಲದ್ರಲ್ಲೂ ಮುಂದಿದ್ದೀನಿ, ನೀನಿರು, ನಾನು ಹೋಗ್ತೀನಿ ಅಂತೆ. ಇನ್ನೇನ್ ಹೋಗಕ್ ಹೋಗುತ್ತೆ, ಅವ್ರು ಜಡ್ಜಸ್ ಏನ್ ಮಾಡ್ತಾರೆ, ನೀನಿರು, ಅವಳನ್ ಕಳ್ಸು ಅಂತಾರೆ. ಅವಳನ್ ಕಳ್ಸಿದಾದ್ಮೇಲೆ ಈ ಹುಡುಗಿಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಬರಲ್ಲ, ರಿಜೆಕ್ಟ್. ಅಂದ್ರೆ ಯೋಗಿತಾ ಮತ್ತು ಯೋಗಶ್ರೀ ಇಬ್ಬರನ್ನು ಕೂಡ ನಮ್ಮ ಜಡ್ಜಸ್, ಅಂದ್ರೆ 4 ಜನನು ಕೂಡ ರೆಡ್ ಕೊಡ್ತಾರೆ. 4 ಜನ ಕೂಡ ರೆಡ್ ಕೊಟ್ಟು, ಇನ್ನು ನಿಮಗೆ ವಯಸ್ಸು ಸಾಲದು, ಬಿಗ್ ಬಾಸ್ ಅಲ್ಲಿ ಇರುವಂತಹ ಮೆಚುರಿಟಿ ನಿಮಗಿಲ್ಲ ಅಂತೇಳಿ ಇಬ್ಬರನ್ನು ಕೂಡ ರಿಜೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಫಿಫ್ತ್ ಕಂಟೆಸ್ಟೆಂಟ್
ಚರಣ್ ಶೆಟ್ಟಿ, ನನಗೆ ಚರಣ್ ಶೆಟ್ಟಿ ನೋಡಿದಾಗ ಒಂದು ಕ್ಷಣ ಏನ್ ಅನ್ನಿಸ್ತು ಗೊತ್ತಾ? ಒಬ್ಬ ಮನುಷ್ಯನಿಗೆ ನಿನ್ ಕೈಲಿ ಆಗಲ್ಲ, ನಿನ್ ಕೈಲಿ ಮಾಡಕ್ಕಾಗಲ್ಲ, ನಿನ್ ಕೈಲಿ ಕೆಲಸ ಆಗಲ್ಲ, ನಿನ್ ಕೈಲಿ ಅದಾಗಲ್ಲ, ನಿನ್ ಕೈಲಿ ಇದಾಗಲ್ಲ ಅಂತ ಹೇಳಿ 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 ಒಬ್ಬ ಮನುಷ್ಯನ ಅನಾಹಲಾಯಕ್ ಮಾಡಿರ್ತಾರೆ ನೋಡಿ. ಅಂದ್ರೆ ನೀನ್ ಏನು ಕೆಲ್ಸಕ್ ಬಾರ್ದು ಅನ್ನೋ ರೀತಿ ಮಾಡಿರ್ತಾರೆ ನೋಡಿ. ಆ ರೀತಿ ಆಗಿರೋ ವ್ಯಕ್ತಿ ಮಾ ಚರಣ್ ಶೆಟ್ಟಿ. ನನ್ ನೋಡಿ ಪಾಪ ಅನಿಸ್ಬಿಟ್ಟು ನನಗೆ. ನಿಜವಾಗ್ಲು ಅಂದ್ರೆ ಕೈಯಲ್ಲಿ ಒಂದು ಫೋನ್ ಇಲ್ಲ, ತನ್ನ ತಾಯಿ ಫೋನ್ ಯೂಸ್ ಮಾಡ್ತಾರಂತೆ. ಚರಣ್ ಶೆಟ್ಟಿ MBA ಓದಿದಾರಂತೆ. ಆಯ್ತಾ, MBA ಓದಿದ್ದಾರೆ, ಕೆಲಸ ಮಾಡ್ತಾ ಇಲ್ಲ. ಬಟ್ ಒಂಥರ ಪಾಪದಂಗಿದ್ದಾನೆ ಮನುಷ್ಯ. ಏನಾದ್ರೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ನನ್ನನ್ನ ನಾನು ಪ್ರೂವ್ ಮಾಡ್ಕೊಂತೀನಿ ಅನ್ನೋದ್ರಲ್ಲಿ ಇದಾರೆ ನಮ್ಮ ಚರಣ್ ಶೆಟ್ಟಿ ಅವರು. ನಂಗೆ ತುಂಬಾ ಇಷ್ಟ ಆಯ್ತು. ಚರಣ್ ಶೆಟ್ಟಿ ಬರ್ಬೇಕು ಬಿಗ್ ಬಾಸ್ಗೆ. ಯಾಕೆಂದ್ರೆ MBA ಮಾಡಿರೋ ಹುಡುಗ ಎಲ್ಲಿ ಕೆಲ್ಸಕ್ಕೆ ಹೋದ್ರು ನಿನ್ ಕೈಲಿ ಆಗಲ್ಲ, ನೀನ್ ಮಾಡಲ್ಲ, ನೀನ್ ರಿಜೆಕ್ಟ್ 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 ಅಂದಾಗ ಆ ರಿಜೆಕ್ಟ್ ನ ತಲೆಗಾಕೊಂಡ್ಬಿಟ್ಟಿದ್ದಾರೆ ನಮ್ಮ ಚರಣ್ ಶೆಟ್ಟಿ ಅವರು. ಆಯ್ತಾ, ಹಾಗಾಗಿ ಚರಣ್ ಶೆಟ್ಟಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ಲೇಬೇಕು. ಅವರಿಗೆ ಆಯ್ತಾ, ನಮ್ಮ ಸಂಗೀತ ಶೃಂಗೇರಿ ಅವರು ನೀವು ಫಿಸಿಕಲಿ ಫಿಟ್ ಇಲ್ಲ ಅಂತ ಹೇಳಿ ಹೋಗಿ ಈ ತರ ಮಂಡಿ ಅದ್ರ ಕೈ ಊರ್ ಬಿಟ್ಟು ಇದ್ರು. ಪಾಪ ಅವ್ನ ಕೈಲಿ ಆಗ್ಲಿಲ್ಲ. ಆದ್ರೂ ಕೂಡ ನಮ್ಮ ವಿನಯ್ ಗೌಡ ಅವರೆಲ್ಲ ಹೇಳ್ದಂಗೆ ಏನೋ ಇದೆ. ಅಂದ್ರೆ ಚರಣ್ ಶೆಟ್ಟಿಯಲ್ಲಿ ಏನೋ ಒಂದಿದೆ, ಕಾಮಿಡಿ ಸೈಡ್ ಇದೆ. ಬಿಗ್ ಬಾಸ್ ಅಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ವಿನಯ್ ಗೌಡ, ಶ್ರುತಿ ಮ್ಯಾಮ್, ವಿನಯ್ ಗೌಡ ಅವರು ಗ್ರೀನ್ ಕೊಟ್ರು, ಶ್ರುತಿ ಅವರು ರೆಡ್ ಕೊಟ್ರು, ಸಂಗೀತ ಅವರು ವಿನಯ್ ಅವರು ಗ್ರೀನ್ ಕೊಟ್ರು, ಶ್ರುತಿ ಅವರು ರೆಡ್ ಕೊಟ್ರು, ಸಂಗೀತ ಶೃಂಗೇರಿ ಅವರು ಗ್ರೀನ್ ಕೊಟ್ರು, ಚಂದನ್ ಅವರು ಗ್ರೀನ್ ಕೊಟ್ರು. ಹಾಗಾಗಿ ನಮ್ಮ ಚರಣ್ ಶೆಟ್ಟಿಗೆ 3 ಗ್ರೀನ್ಸ್ ಇತ್ತು. ಅಂದ್ರೆ ಶ್ರುತಿ ಅವರೊಬ್ರೇನೆ ರೆಡ್ ಕೊಟ್ಟಿದ್ದು, ನೀನ್ 3 ಜನ ಗ್ರೀನ್ ಕೊಟ್ರು. ಹಾಗಾಗಿ ನಮ್ಮ ಚರಣ್ ಶೆಟ್ಟಿ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದಾರೆ. ನಿಜವಾಗ್ಲೂ ಕೂಡ ಗುಡ್. ನನಗೆ ಬರ್ಬೇಕು ಚರಣ್ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ಬೇಕು ಅನ್ನಿಸ್ತು. ಓಕೆ, ಅದಾದ್ಮೇಲೆ 7th ಕಂಟೆಸ್ಟೆಂಟ್ ಅಲ್ಲ 6th ಕಂಟೆಸ್ಟೆಂಟ್, ಸರಿಯಾ? 6th ಕಂಟೆಸ್ಟೆಂಟ್ ಬಂದ್ಬಿಟ್ಟು ರತ್ನ ಅವರು. ನಿಮಗೆ ಗೊತ್ತು, ಪ್ರೋಮೋದಲ್ಲೆಲ್ಲ ನೋಡಿದ್ರ, 72 ವರ್ಷ, ಬಂಗಾರಪೇಟೆ ಅವರು. ರತ್ನ ಅವ್ರು ಬಂದ್ಬಿಟ್ಟು ಬಂಗಾರಪೇಟೆ ಅವರು. ಸ್ಕೂಲಲ್ಲಿ HM ಆಗಿದ್ದಾರೆ. ತುಂಬಾನೇ ಎಜುಕೇಟೆಡ್ ಪರ್ಸನ್. ಅದೇ ರೀತಿ ಸುಮಾರು ವರ್ಷಗಳಿಂದ ಫ್ರೀಯಾಗಿ ಯೋಗ ಕ್ಲಾಸ್ಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯೋಗ ಕಲಿತೀವಿ ಎಂದರಿಗೆ ಯೋಗ ಕ್ಲಾಸ್ಗಳನ್ನ ಮಾಡ್ತಾ ಇದಾರಂತೆ ನಮ್ಮ ರತ್ನಮ್ಮ ಅವರು. ತುಂಬಾನೇ ಫನ್ ಆಗಿ ಮಾತಾಡ್ತಾರೆ. ನಿಜವಾಗ್ಲೂ ಮಲ್ಲಮ್ಮ ಗೊತ್ತಲ್ವಾ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಇದ್ರಲ್ಲ ಮಲ್ಲಮ್ಮನ 2.2 ರತ್ನಮ್ಮ ಬಂಗಾರಪೇಟೆ. ನಿಜವಾಗ್ಲೂ ಕೂಡ ರತ್ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬಂದ್ರೆ ಮಲ್ಲಮ್ಮ ಸೈಲೆಂಟ್ ಆಗ್ಬಿಟ್ರು. ಬಟ್ ರತ್ನಮ್ಮ ಸೈಲೆಂಟ್ ಆಗಲ್ಲ, ವೈಲೆಂಟ್ ಆಗ್ತಾರೆ. ಹಾಗಾಗಿ ನಮ್ಮ ವಿನಯ್ ಗೌಡಗೂ ಕೂಡ ಇಷ್ಟ ಆದ್ರು, ಗ್ರೀನ್ ಕೊಟ್ರು. ಸಂಗೀತ ಕೂಡ ಗ್ರೀನ್ ಕೊಟ್ರು, ಶ್ರುತಿ ಕೂಡ ಗ್ರೀನ್ ಕೊಟ್ರು, ಚಂದನ್ ಮಾತ್ರ ಯಾಕೋ ರೆಡ್ ಕೊಟ್ರು. ಅಂದ್ರೆ 3 ಗ್ರೀನ್ ಬಂದ್ರೆ ಮುಗಿದೋಯ್ತು. ನಮ್ಮ ರತ್ನಮ್ಮ ಅವರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ. 7th ಕಂಟೆಸ್ಟೆಂಟ್ ಕಬಾಬ್ ಮಂಜು ಅವರು. ಕಬಾಬ್ ಮಂಜು ಅವ್ರ ಬಗ್ಗೆ ನಾನು ಹೇಳಲೇಬೇಕು. ನಾನು ಅವತ್ತು ತಮಾಷೆ ಮಾತಾಡಿದೆ, ಕಬಾಬ್ ಆಗ್ತಾರೆ ಕಬಾಬ್ ಮಂಜು ಅವ್ರು ಅಂತ ಸ್ವಲ್ಪ ನಗ್ತಾ ಮಾತಾಡಿದೆ. ಸಾರಿ ಕಬಾಬ್ ಮಂಜು ಅವರೇ, ನನಗೆ ಕಬಾಬ್ ಮಂಜು ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಆಯ್ತಾ? ಕಬಾಬ್ ಮಂಜು ಅವರೇ, ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ, ನಮ್ದು ಊರು ಚಿಕ್ಕಮಂಗ್ಳೂರು, ನಂದು ಇನ್ಸ್ಟಾಗ್ರಾಮ್ ID ನಿಮಗೆ ಗೊತ್ತಿದ್ರೆ ದಯವಿಟ್ಟು ನೀವು ಯಾವಾಗಾದ್ರೂ ಚಿಕ್ಕಮಂಗ್ಳೂರಿಗೆ ಬಂದಾಗ ಒಂದೇ ಒಂದು DM ಮಾಡಿ, ನಾನು ನಿಮಗೆ ಸಿಗ್ತೀನಿ. ನಿಮ್ಮ ಪೂರ್ತಿ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ಹಾಕ್ತೀನಿ. ನಿಮ್ಮ ಹತ್ರ ನಾನು ಮಾತಾಡ್ಬೇಕು, ನಿಮ್ ವಿಷಯ ನಾನು ಪೂರ್ತಿ ತಿಳ್ಕೊಬೇಕು. ಪಾಪ ಕಬಾಬ್ ಮಂಜು ಅವ್ರನ್ನ 25 ವರ್ಷದ ಹಿಂದೆ, ಆಯ್ತಾ, ನಮ್ಮ ಕಬಾಬ್ ಮಂಜು ಅವ್ರು ಬರ್ತಾರೆ. 25 ವರ್ಷದ ಹಿಂದೆ ಅವರ ತಾಯಿಯವರು ಎಮ್ಮೆ ಕಾಯಕ್ಕೆ ಚಿಕ್ಕಮಂಗ್ಳೂರಲ್ಲಿ ಬಿಟ್ಟೋಗಿದ್ರಂತೆ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಕಬಾಬ್ ಮಂಜು ಅವ್ರಿಗೂ ಮತ್ತೆ ಅವರ ತಾಯಿ ತಮ್ಮನಿಗೂ ಕನೆಕ್ಟೇ ಇಲ್ಲ. 25 ವರ್ಷದಿಂದ ಅವ್ರ ತಾಯಿ ತಮ್ಮ ಎಲ್ಲಿದ್ದಾರೆ ಅಂತಾನು ಕೂಡ ಕಬಾಬ್ ಮಂಜು ಅವ್ರಿಗೆ ಗೊತ್ತಿಲ್ಲ. ಕಬಾಬ್ ಮಂಜು ಅವ್ರು ಹೇಳಿದ್ದು ಒಂದೇ, 25 ವರ್ಷದ ಹಿಂದೆ ನಮ್ಮಮ್ಮ ಅವ್ರು ನನ್ನ ಚಿಕ್ಕಮಂಗ್ಳೂರಲ್ಲಿ ಎಮ್ಮೆ ಕಾಯಕ್ಕೆ ಬಿಟ್ಟೋಗಿದ್ರು. ಅವತ್ತಿಂದ ಇವತ್ತಿನವರೆಗೂ ಅವ್ರನ್ನ ನೋಡಿಲ್ಲ, ನಾನು ಅವ್ರನ್ನ ನೋಡಿಲ್ಲ. ಅಟ್ಲೀಸ್ಟ್ ನಾನು ಬಿಗ್ ಬಾಸ್ಗೆ ಬರೋದ್ರಿಂದ ಅವ್ರಿಗೆ ನಾನು ಬದುಕಿದ್ದೀನಿ ಅಂತ ಗೊತ್ತಾದ್ರೆ ಸಾಕು ಅನ್ನೋ ಒಂದು ಪದ ಬಳಸಿದ್ರು. ನನಗಿದು ತುಂಬಾ ಆಟಿಗೆ ಟಚ್ ಆಯ್ತು. ತುಂಬಾ ಕಷ್ಟದಿಂದ ಬಂದಿದ್ದಾರೆ. ಯೋಚನೆ ಮಾಡಿ, 25 ವರ್ಷದ ಹಿಂದೆ ಕಬಾಬ್ ಮಂಜು ಅವ್ರನ್ನ ಎಮ್ಮೆ ಕಾಯಕ್ಕೆ ಬಿಟ್ಟೋದಂತಹ ತಾಯಿ ಮತ್ತು ತಮ್ಮ, ಅವತ್ತಿನ ಮನುಷ್ಯ ಒಂಟಿಯಾಗಿ ಏನೇನೋ ಕಷ್ಟಪಡ್ತಾ ಕೆಲಸ ಮಾಡ್ತಾ ಇವತ್ತು ಈ ಮಟ್ಟಕ್ಕೆ ಬಂದು ಏನೋ ಒಂದು ಕಬಾಬ್ ಅಂಗಡಿ ಮಾಡ್ಕೊಂಡು ಏನೋ ಒಂದು ಅವ್ರಿಗೊಂದು ಟ್ಯಾಲೆಂಟ್ ಇದೆ, ಏನೋ ಒಂದು ಮಾಡ್ತಿದ್ದಾರೆ. ದಯವಿಟ್ಟು ಕಬಾಬ್ ಮಂಜು ಅವರೇ, ನಾನು ಏನೋ ತಿಳ್ಕೊಂಡಿದ್ದೆ, ಬಟ್ ನಿಮ್ಮ ವಿಷಯ ಕೇಳಿ ನನಗೆ ಅನ್ನಿಸ್ತಾ ಇದೆ, ಯಾರ್ಯಾರಿಗೆಲ್ಲ ಕಬಾಬ್ ಮಂಜುನ ಸೆಲೆಕ್ಟ್ ಮಾಡ್ಬೇಕಿತ್ತು ಅಂತ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ನನ್ಗಂತೂ ಅನ್ನಿಸ್ತು ಕಬಾಬ್ ಮಂಜು ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕಿತ್ತು, ನನ್ಗೆ ಅನ್ನಿಸ್ತಂತ. ನಿಜವಾಗ್ಲೂ ಕಬಾಬ್ ಮಂಜು ಅವ್ರೆ, ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತವಾಗ್ಲೂ
ನೀವು ಸೆಲೆಕ್ಟ್ ಆಗ್ಬೇಕಿತ್ತು. ನನಗೆ ನಿಮ್ ಸ್ಟೋರಿ ಕೇಳಿ ನೀವು ಸೆಲೆಕ್ಟ್ ಆಗ್ಬೇಕಿತ್ತು ಅಂತ ನನ್ಗನ್ನಿಸ್ತು. ಯಾಕೆ ಅಂತಂದ್ರೆ ಲೈಫ್ ನ ಒಂಟಿಯಾಗಿ ಕಳೆದಿದ್ದೀರಾ. ಅಟ್ಲೀಸ್ಟ್ ನೀವು ಬಿಗ್ ಬಾಸ್ 13 ಬರೋದ್ರಿಂದ ನಿಮ್ ಫ್ಯಾಮಿಲಿ ಅವ್ರು ಯಾರಾದ್ರೂ ಇದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಅಪ್ಪ ಅಮ್ಮ ಸಾರಿ ನಿಮ್ಮ ಅಮ್ಮ ಮತ್ತೆ ತಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ನೀವು 4 ಜನಕ್ಕೆ ಒಂದು ಮಾದರಿ ಆಗ್ತೀರಾ. ಅಂದ್ರೆ ಯಾರು ಇಲ್ಲಿದ್ರು ಒಂಟಿಯಾಗಿ ಬದುಕನ್ನು ಸಾಗಿಸಿದ್ದೀರಾ. ನನಗೆ ನಿಜವಾಗ್ಲೂ ಕಬಾಬ್ ಮಂಜು ಅವ್ರನ್ನ ರಿಜೆಕ್ಟ್ ಮಾಡಿದ್ದು ನನಗೆ ಇಷ್ಟ ಆಗ್ಲಿ. ಯಾಕೆಂದ್ರೆ ಕಬಾಬ್ ಮಂಜು ಅವರಿಗೆ ಕೊಟ್ಟಂತ ರೀಸನ್ ಏನ್ ಗೊತ್ತಾ? ಶ್ರುತಿ ಮ್ಯಾಮ್ ಆಗ್ಲಿ, ಸಂಗೀತ ಶೃಂಗೇರಿ ಆಗ್ಲಿ, ವಿನಯ್ ಗೌಡ ಮತ್ತು ಚಂದನ್ ಶೆಟ್ಟಿ ಅವ್ರು ಕೊಟ್ಟಂತ ರೀಸನ್ ಏನಂದ್ರೆ ಅವ್ರಿಗೆ ಏನು ಬೇರೆ ಏನಿಲ್ಲ, ಬೇರೆ ಏನು ಅಚೀವ್ ಮಾಡ್ಬೇಕು ಅಂತೇನಿಲ್ಲ. ಅವ್ರ ತಾಯಿ ತಮ್ಮನ್ಗೆ ನಾನು ಬದುಕಿದೀನಿ ಅಂತ ಗೊತ್ತಾದ್ರೆ ಸಾಕು ಅನ್ನೋದನ್ನ ಜಡ್ಜಸ್ಗಳು ಹೇಳಿದ್ರು. ಸಾಧನೆ ಮನೆ ಪಕ್ಕಕ್ಕಿಡಿ. ಒಬ್ಬ ಮನುಷ್ಯ ನನ್ನ ತಾಯಿ ತಮ್ಮನ್ಗೆ ನಾನು ಬದುಕಿದೀನಿ ಅಂತ ಗೊತ್ತಾದ್ರೆ ಸಾಕು ಅನ್ನೋದಿದೆಯಲ್ಲ, ಅದು ಎಲ್ಲ ಸಾಧನೆಗಿಂತ ದೊಡ್ಡದು ಅಂತ ನನ್ಗನಿಸ್ತು. ಕಬಾಬ್ ಮಂಜು ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕಿತ್ತು ಅಂತ ನನ್ಗನಿಸ್ತು. ನಾನು ಹಾರ್ಟ್ಫುಲ್ ಆಗಿ ಹೇಳ್ತಾ ಇದೀನಿ, ಕಬಾಬ್ ಮಂಜು ಅವರೇ ನೀವೇನಾದ್ರೂ ಚಿಕ್ಕಮಗಳೂರು ಕಡೆ ಬಂದ್ರೆ ಒಂದು DM ಮಾಡಿ ನಾನು ನಿಮ್ಗೆ ಸಿಗ್ತೀನಿ. ಆಮೇಲೆ 8th ಕಂಟೆಸ್ಟೆಂಟ್ ಬಂದ್ಬಿಟ್ಟು ಪೂರ್ಣಿಮಾ ಜಿಕೆ. ಪೂರ್ಣಿಮಾ ಜಿಕೆ ಬಂದ್ಬಿಟ್ಟು ಮಂಡ್ಯ ತಾಲೂಕಿನವರು. ಅವರು ಬಸ್ ಡಿಪೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪೂರ್ಣಿಮಾ ಅವರು ಬಸ್ ಡಿಪೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜಡ್ಜಸ್ಸು ಆಯ್ತಾ ಅವ್ರನ್ನ ನೋಡಿ, ಅಂದ್ರೆ ಪೂರ್ಣಿಮಾ ಜಿಕೆ ಅವ್ರು ನೋಡಿ, ನೋಡಪ್ಪ ನಾವ್ ಇಷ್ಟೆಲ್ಲ ಕಂಟೆಸ್ಟೆಂಟ್ಗಳು ನೋಡಿದ್ವಲ್ಲ, ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಆಯ್ತಾ ನಾವು ಇಂಥ ಕಂಟೆಸ್ಟೆಂಟ್ ಹುಡುಕ್ತಾ ಇದ್ವಿ, ಅಂದ್ರೆ ಪೂರ್ಣಿಮಾ ಜಿಕೆ ಅಂತ ಹುಡುಕ್ತಿದೀವಿ ಅನ್ನೋದನ್ನ ಹೇಳಿದ್ರು. ಕಾರಣ ಏನು ಅಂದ್ರೆ ತುಂಬಾ ಟಫ್ ಆಗಿದ್ದಾರೆ ಅಂತ. ಆಮೇಲೆ ನಮ್ಮ ಜಡ್ಜಸ್ಗಳು ಒಂದು ಟಾಸ್ಕ್ ಕೊಡ್ತಾರೆ ಪೂರ್ಣಿಮಾ ಅವರಿಗೆ. ಏನಪ್ಪಾ ಅಂದ್ರೆ ಒಂದು ಬಸ್ ಟೈರ್ನ ಒಂದು 30 ನಿಮಿಷನ 40 ನಿಮಿಷ ನಿಂಗೆ ಎತ್ತಿ ಹಿಡ್ಕೋಬೇಕು 2 ಕೈಯಲ್ಲಿ ಅಂತ ಹಿಡ್ಕೊಂತಾರೆ ಪೂರ್ಣಿಮಾ ಅವರು ಎತ್ತಿ ಹಿಡ್ಕೊಂತಾರೆ. ಎತ್ತಿ 45 ನಿಮಿಷ ಹಿಡ್ಕೊಂತಾರೆ ಅಂತ. ಸ್ಟ್ರಾಂಗ್ ಆಗಿದ್ದಾರೆ ಪೂರ್ಣಿಮಾ ಅವರು. ಒಂಥರ ತುಂಬಾನೇ ಪಾಸಿಟಿವ್ ಆಟಿಟ್ಯೂಡ್ ಇದೆ. ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತಾರಂತೆ ಅವರು. ಹಂಗಾಗಿ ಬಿಗ್ ಬಾಸ್ ಸೀಸನ್ 13ಗೆ ಇವರು ಹ್ಯಾಪಿ ಆಗಿದ್ದಾರೆ ಅಂತ ಹೇಳಿ ಜಡ್ಜಸ್ಗಳಿಗೆ ಅನ್ನಿಸ್ತಂತೆ. ಹಾಗಾಗಿ ಆಯ್ತಾ ಪೂರ್ಣಿಮಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಎಲ್ಲರೂ ಫೋರ್ ಗ್ರೀನ್ ಸಿಗುತ್ತೆ. ವಿನಯ್ ಗೌಡ ಆಗಿರ್ಬೋದು, ಸಂಗೀತ ಶೃಂಗೇರಿ, ಶ್ರುತಿ ಅವರು, ಅದೇ ರೀತಿ ನಮ್ಮ ಚಂದನ್ ಅವರು. ಆಯ್ತಾ ಇಷ್ಟು ಜನ ಕೂಡ ಪೂರ್ಣಿಮಾ ಜಿಕೆ ಅವರಿಗೆ ಗ್ರೀನ್ ಕೊಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡೋದಲ್ದೇನೆ ಬಿಗ್ ಬಾಸ್ ಸ್ಟಾರ್ ಕಂಟೆಸ್ಟೆಂಟ್ ಎಂಬ ಒಂದು ಬ್ಯಾಡ್ಜ್ ನ ಕೊಡ್ತಾರೆ. ಪೂರ್ಣಿಮಾ ಜಿಕೆ ಅವರಿಗೆ ಬಿಗ್ ಬಾಸ್ ಸ್ಟಾರ್ ಕಂಟೆಸ್ಟೆಂಟ್ ಎಂಬ ಒಂದು ಬ್ಯಾಡ್ಜು ನಮ್ಮ ಪೂರ್ಣಿಮಾ ಅವರಿಗೆ ಸಿಗುತ್ತೆ. ಆಯ್ತಾ ನಿಜವಾಗ್ಲೂ ಕೂಡ ಆ ಬ್ಯಾಡ್ಜ್ ಸಿಕ್ಕಿದ್ರೆ ಇದೆಯಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ಬೆನಿಫಿಟ್ಸ್ ಅಂದ್ರೆ ಜಾಸ್ತಿ. ಆಯ್ತಾ ಅವರಿಗೆ ನೆಕ್ಸ್ಟ್ ರೌಂಡ್ ಇನ್ನೇನೋ ಒಂದು ಬೆನಿಫಿಟ್ಸ್ ಸಿಗೋ ಅಂತದಿರುತ್ತೆ. ನಿಜವಾಗ್ಲೂ ಕೂಡ ಪೂರ್ಣಿಮಾ ಜಿಕೆ ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ಶೋನ ಫಸ್ಟ್ ಎಪಿಸೋಡ್ ಅಲ್ಲಿ ಸ್ಟಾರ್ ಬ್ಯಾಗ್ ತಗೊಂಡಂತಹ ಏಕೈಕ ಕಂಟೆಸ್ಟೆಂಟ್ ಪೂರ್ಣಿಮಾ ಜಿಕೆ ಅವರು. ನಾನು ಏನು ಈ 8 ಕಂಟೆಸ್ಟೆಂಟು, ನಿಮಗೆ 8 ಕಂಟೆಸ್ಟೆಂಟ್ಗಳ ಬಗ್ಗೆನೂ ನಾನು ಹೇಳಿದ್ದೀನಿ. ನನಗೆ ಒಂದು ಏನು ಅನ್ನಿಸ್ತಾ ಇದೆ ಅಂದ್ರೆ 8 ಕಂಟೆಸ್ಟೆಂಟ್ ಅಲ್ಲಿ ಏನು ಪೂರ್ಣಿಮಾ ಅವರು ಜಿಕೆ ಪೂರ್ಣಿಮಾ ಅವರಿಗೆ ಸ್ಟಾರ್ ಬ್ಯಾಡ್ಜ್ ಕೊಟ್ಟಿದಾರಲ್ವಾ 4 ಜಡ್ಜುಗಳು, ಇದು ಸರಿನಾ? ಅವರು ಬಿಗ್ ಬಾಸ್ ಸ್ಟಾರ್ ಕಂಟೆಸ್ಟೆಂಟ್ ಅಂದ್ರೆ ಬಿಗ್ ಬಾಸ್ ಸ್ಟಾರ್ ಕಂಟೆಸ್ಟೆಂಟ್ ಅನ್ನೋ ಒಂದು ಬ್ಯಾಡ್ಜ್ ತಗೊಂಡಿದ್ದಾರೆ ಜಿಕೆ ಪೂರ್ಣಿಮಾ ಅವರು ಸೆಲೆಕ್ಟ್ ಆದ್ರೆ ನಿಮಗೆ ಇಷ್ಟನಾ? ಕಮೆಂಟ್ ಮಾಡಿ. ಇನ್ಯಾರು ಸೆಲೆಕ್ಟ್ ಆಗ್ಬೇಕಿತ್ತು ಕಮೆಂಟ್ ಮಾಡಿ. ನನ್ಗೆ ಗೊತ್ತಿಲ್ಲ, ನನಗೆ ಒಟ್ಟಾರೆ ಕಬಾಬ್ ಮಂಜು ಅವ್ರು ಸೆಲೆಕ್ಟ್ ಆಗ್ಬೇಕಿತ್ತು ಅನ್ನಿಸ್ತು. ಅಟ್ಲೀಸ್ಟ್ ಒಂದು ಅವ್ರ ಮುಂದಿನ ಎಪಿಸೋಡ್ ಅಲ್ಲಿ ಅವ್ರ ಹತ್ರ ಗೇಮ್ ಆಡ್ಸಿ, ಏನ್ ಗೇಮ್ ಆಡ್ತಾರೆ ಏನು ಎಲ್ಲ ನೋಡ್ಬೇಕಿತ್ತು, ನೋಡ್ಲಿಲ್ಲ. ಓಕೆ, ಅಗ್ನಿ ಪರೀಕ್ಷೆ ಶೋನ ಫಸ್ಟ್ ಎಪಿಸೋಡಿನ ರಿವ್ಯೂ ಇದು. ಚಾಚು ತಪ್ಪೆ ಪ್ರತಿಯೊಂದು ನಿಮ್ ಮುಂದೆ ಇಟ್ಟಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೀವ್ ಏನ್ ಅನ್ಕೊಂಡ್ರಿ ಫಸ್ಟ್ ಎಪಿಸೋಡ್ ನೋಡಿ? ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವಂತಹ ಕಂಟೆಸ್ಟೆಂಟ್ಗಳು ಯಾರಾಗಿರ್ಬೋದು? ಅಗ್ನಿ ಪರೀಕ್ಷೆ ಶೋನ ಜಡ್ಜ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಎಲ್ಲವನ್ನು ಕಮೆಂಟ್ ಮಾಡಿ. ನನ್ನ ಈ ಫಸ್ಟ್ ಎಪಿಸೋಡಿನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.